ನೇಪದ್ದಿ ನಿನ್ನ ಮಗನ ಮದ್ವೆಗೆ ಒಪ್ಪಿಸ್ತೇನೆ. ಆ ಒಳ್ಳೆ ಸಂಬಂಧ ಬಂದೈತಲ್ವೇ ನೀವು ಒಪ್ಪಿಸ್ತಿದ್ದಂಗೆ. ಇಲ್ಲಿ ನೋಡು, ಈ ಒಂದು ಕಡೆ ನಿನ್ನ ಮಗನು ಚೆನ್ನಾಗಿತ್ತಾನೆ, ಇನ್ನೊಂದು ಕಡೆ ನಿನ್ನ ಮಗಳು ಸಂದಕ್ಕಿತ್ತಾಳೆ. ಅತ್ತೆ, ಮದುವೆ ವಿಷಯದಾಗ ನನಗೆ ಬಲವಂತ ಮಾಡೋದು, ಏನೇನೋ ಮಾಡಿ ಮದುವೆ ಮಾಡೋದು, ಇದೆಲ್ಲ ಮಾಡೋದು ನಂಗೆ ಇಷ್ಟ ಆಗಕ್ಕಿಲ್ಲ ಕಣತ್ತೆ. ನನ್ನ ಮಕ್ಳಿರ್ಬೋದು ಇಲ್ಲ ಮೊಮ್ಮಕ್ಳಿರ್ಬೋದು, ಅವ್ರವ್ರ ಇಷ್ಟ ಅತ್ತೆ. ಹಂಗೆಲ್ಲ ನನಗೆ ಬಲವಂತ ಮಾಡಕ್ಕೆ ಹೋಗ್ಬಾರ್ದು ಮದುವೆ ವಿಷಯದಾಗೆ. ಅವ್ರು ತಾನೇ ಬಾಳಿ ಬದುಕಬೇಕಾಗಿರೋರು. ಆ ಅಂತದ್ರಾಗ ನಾವಿವಾಗ ಹೆಂಗ್ ಸಿಕ್ಕ್ರ ಹಂಗೆ ನೀವು ಅರ್ಜೆಂಟಾಗಿ ಮದುವೆ ಮಾಡ್ಕ ಅಂತ ಮಾಡ್ಬಿಟ್ರೆ, ಆ ತಿರ್ಗಿ ಅವ್ರು ಬಾಳ್ಬೇಕಾಗಿರೋ ನಾಳೆಗೆ ಇಷ್ಟ ಇಲ್ಲ ಅಂತ ಬಿಟ್ಬಿಟ್ರೆ ಯಾರು ಬಂದು ಆಯ್ತಾರೆ ಹೇಳಿ ನೀವೇನೇನಿಯ? ಒಳ್ಳೆ ಸಂದ ಕೇಳ್ತೀರಾ ಅತ್ತೆ? ಎಂಥದನ್ನು ಬೇಡ, ಅವ್ನಿಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೊಂಡ್ಲಿ, ಇಲ್ಲ ಅಂದರೆ ಸುಮ್ಕಿರ್ಲಿ. ನೀವು ಸುಮ್ಕಿದ್ಬಿಡಿ. ಹೇಳ್ದೆ ತಾನೇ ಅವನು, ನಂಗೆ ಏನು ಬೇಡ, ಎಂಥದನ್ನು ಬೇಡ, ಮದುವೆ ನೀ ಬೇಡ ಅಂತ ಹೇಳ್ಬಿಟ್ಟು ನೀನು ಸುಮ್ಕಿರೋದು ಕಲ್ತ್ಕ ನೀನು. ಅಯ್ಯೋ ಕಿತ್ತೋದೋಳೆ, ಹೆಂಗೆ ಜೀವನ ಉದ್ಧಾರ ಮಾಡ್ಕೋಬೇಕು ಅನ್ನೋದೇ ನಿನಗೂ ನಿನ್ನ ಮಗಂಗೂ ನನ್ನ ಮಗಂಗೂ ಸೇರಿ ಬರೋಕ್ಕಿಲ್ಲ ಬಿಡು. ನೋಡು, ಲೈಫ್ ಎಲ್ಲ ಸೆಟ್ಲ್ ಆಯ್ತದೆ. ನಿನ್ನ ಮಗ ಇಲ್ಲಿ ಕುಂತ್ಕೊಂಡಿಲ್ಲಿ ಏನಾರೇ ಮಾಡ್ತಾನಿಲ್ಲಿ. ನೋಡು, ನನ್ನ ಮಾತು ಕೇಳು ನೀನು. ಸುಮ್ಕೆ ನಿನ್ನ ಮಗಂಗೆ ಅದೇ ಹುಡುಗಿ ನೀನೇ ತಂದು ಮದುವೆ ಮಾಡ್ಕ. ಹ್ಞೂ, ಏನೋ ಬಂದಿಲ್ಲಿ ಮಾಡಂಗಿದ್ರೆ ಮಾಡ್ತಾಳೆ, ಇಲ್ಲ ನಿನ್ನ ಮಗನೇ ಅಲ್ಲಿಗೆ ಕೊಡ್ಸಿದ್ರೆ ನೆಮ್ಮದಿಯಾಗಿರ್ತಾರೆ. ನೋಡಮ್ಮಿ, ನನಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂದಾಕಿರೋದು ಅಷ್ಟೇ ಮುಖ್ಯ, ಬೇರೆ ಇನ್ನೇನು ಮುಖ್ಯ ಅಲ್ಲ. ನನ್ನ ಮಾತು ಕೇಳು. ನೋಡತ್ತೆ, ನನ್ನ ಮಗನ ಮಾತ್ರ ಬಲವಂತ ಮಾಡಕ್ಕಿಲ್ಲ ನಾನು. ಈ ವಿಷಯದಾಗ ಮಾತ್ರ ನನಗೆ ಹೇಳ್ಬಿಟ್ಟಿದ್ದೀನಿ. ನಂಗೆ ಇಷ್ಟನೂ ಇಲ್ಲ, ನಾನು ಬಲವಂತನೂ ಮಾಡಕ್ಕಿಲ್ಲ ನಾನು. ಹಿಂಗೆಲ್ಲ ಬಲವಂತ ಮಾಡ್ಕೊಂಡು ಮಾಡು ಮೊಟ್ಟು ಅಂತ ಕುಂತ್ಕೊಳಕ್ಕಾಯ್ತದ? ಅಯ್ಯ, ಸುಮ್ಕೆ ಹೋಗ್ಯತ್ತೆ, ನಾನು ಹೊಲ್ಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಯಾವ ವಿಷಯನೂ ನಮ್ಮ ಮುಂದೆ ಹೇಳ್ಬೇಡಿ ನೀವು. ಬೇಕಾದ್ರೆ ನೀವು ಉಂಟು, ನಿಮ್ಮ ಮೊಮ್ಮಗ ಉಂಟು, ಹೆಂಗನ ಮಾಡ್ಕೊಳ್ಳಿ. ಈ ಪೊದ್ದಿಗೆ ಈ ಜನ್ಮದಾಗ ಬುದ್ಧಿ ಬರೋಕ್ಕಿಲ್ಲ. ಇನ್ನೊಂದು ಜನ್ಮ ಬಂದ್ರೂ ದುಡ್ಡು ಸಂಪಾದನೆ ಮಾಡೋದು ಹೆಂಗೆ ಅಂತ ಮಾತ್ರ ಬುದ್ಧಿ ಬರೋಕ್ಕಿಲ್ಲ. ಯಾವುದೋ ಒಂದು ಹಂಗೊಂದು ಹಿಂಗೊಂದೊಂದು ಮನೆ ಕಟ್ಕೊಂಡು ಇವತ್ತಿಗೂ ವ್ಯವಸಾಯ ಮಾಡ್ಕೊಂಡು ಬಿದ್ದವಳೆ. ಅದೇ ತಲೆ ಉಪಯೋಗಿಸಿ, ಹೊಸಿ ತಲೆ ಉಪಯೋಗಿಸ್ಬಿಟ್ರೆ ಎಲ್ಲೋ ಟಾಪಾಗಿತ್ತಾಳೆ. ನಂದ್ರಾಗ ಅರ್ಧ ತಲೆ ಇದ್ರೂ ಎಲ್ಲೋ ಇರ್ಬೋದಿತ್ತು. ಅಪ್ಪ ಬುದ್ಧಿ ಓದ್ಲೆ. ಹ್ಞೂ ಕಣ, ಓದ್ಲು ಮಗ. ನೀನಾದ್ರೂ ನಿನ್ನ ಮಗುನ ಮದ್ವೆಗೆ ಒಪ್ಪಿಸ್ಲಾ? ಒಂದೇ ಒಂದು ಕಿತ್ತ ನನ್ನ ಮಾತು ಕೇಳ. ಒಳ್ಳೆ ಜೀವನದಾಗ ಸೆಟ್ಲ್ ಆಯ್ತಾನೆ ಕಣ್ಲ, ಕೋಟೆ ದಿಸೋರು ಮನೆ ಸೇರ್ತಾನೆ. ಹೆಂಗೋನು ನಿನ್ನ ಮಗಳು ನಿಧಿನೂ ಕೋಟೆ ದಿಸೋರು ಮನೆ ಸೇರಿದ್ಲ. ಇವಾಗ ಇವನು ಕೋಟೆ ದಿಸೋರು ಮನೆ ಸೇರ್ಬಿಟ್ರೆ ಇನ್ನೇನ್ಲ ಬೇಕು? ನೆಮ್ಮದಿಗೆ ನೀನು ನೆಂಟಿ ಸಾಯ ಗಂಟ ಆರಾಮಾಗಿ ಕುಂತ್ಕೊಂಡು ತಿನ್ಬೋದಲ್ವೇನ್ಲ? ನನ್ನ ಮಾತು ಕೇಳಲ್ಲ. ನಿನ್ನ ಮಾತು ನಾನು ಕೇಳ್ಬಿಟ್ರೆ ಪೊದ್ದಿತಾಗ ಯಾಕಡೆ ತಕೊಂಡು ಹೊಡ್ಸ್ಕೋಬೇಕಾಯ್ತದೆ. ಯಾಕಡೆದಾಗೆ ನೀವು ಹೊಡೆಯದ ಅವಳಂತೂ ಸುಮ್ ಕೇಳಿ ಬಿಡಾಕಿಲ್ಲ. ಅಮ್ಮ ಅವಳು ಹೇಳ್ಬಿಟ್ಟವಳು ಮದುವೆ ವಿಷಯದಾಗೆ ನಾವು ತಪ್ಪು ಮಾಡಿಬಿಟ್ಟೆ ನಾನು. ನನ್ನ ಮಗಳನ್ನ ನಿಧಿನ ನಿನ್ನ ತಂಗಿ ಮಗುಗೆ ಕೊಡಿಸ್ಬಿಟ್ಟು ಡೈವರ್ಸ್ ಆಯ್ತಲ್ಲ, ಅದೆಲ್ಲ ನೋಡ್ಬಿಟ್ಟು ನನಗೆ ಬೇಜಾರಾಗೋಗ್ಬಿಟ್ಟೈತೆ. ನಾನೇ ತಪ್ಪು ಮಾಡಿಬಿಟ್ಟೆ, ಆ ಟೈಮಾಗ ಅರ್ಥ ಮಾಡ್ಕೊಂಡಿಲ್ಲ ನಾನು. ಈಗಲೂ ಅದೇ ತಪ್ಪಿನ ನಾನು ಮಾಡೋಕ್ಕೆ ಬರೋಕ್ಕಿಲ್ಲ. ನಾನಂತೂ ತಪ್ಪಂತೂ ಮಾಡೋದೇ ಇಲ್ಲ. ಅವ್ರ ಇಷ್ಟ, ಅವ್ರು ಯಾರ್ಯಾರು ಇಷ್ಟಪಡ್ತಾರೋ ಅವ್ರು ಮದುವೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಂಗೆ ಬಿದ್ದಿರಲಿ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ಬಿಟ್ಲು. ಅಯ್ಯೋ 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 ಬಡ್ಡಿ ಮಕ್ಳ, ನಿಮ್ಗೆ ಜನ್ಮದಾಗೆ ಸಂಪಾದನೆ ಮಾಡೋದು ಹೆಂಗೆ ಅಂತ ಗೊತ್ತಾಗಕ್ಕಿಲ್ಲ ಬಿಡು ನಿಮಗೆ. ಆ ನಿಧಿ ಹೆಂಗ್ ನೆಮ್ಮದಿಗಳು ಹಂಗೇನೆ ನಿನ್ನ ಮಗನು ನೆಮ್ಮದಿಯಾಗಿತ್ತಾನೆ. ಅಲ್ಲ, ಯಾರಿಗ ಹುಟ್ಟಿರೋ ಮಗಳನೇನಿ ಅಂತ ಮನೆ ಕೊಟ್ಟಿದ್ಯಾ? ಸ್ವಂತ ಮಗಂಗೆ ಯೋಚನೆ ಮಾಡೋದು ಬೇಡವಾ? ನೋಡು, ನಮ್ಮ ವಂಶಕ್ಕಿರೋದು ಒಂದೇ ಗಂಡು. ಅವ್ನು ರಾಜನ ಥರ ಇರಬೇಕು, ನಮ್ಮ ವಂಶ ಬೆಳೆಯೋದು ಬೇಡವಾ? ಅಯ್ಯೋ ಹೋಗತ್ತಾಗಿ, ನಿನಗೂ ನಿನ್ನ ಹೆಂಡತಿಗೂ ಏಳು ನನ್ನ ಜನ್ಮಕ್ಕೆ ಸಾಕಾಗೋಯ್ತು. ನಂದೇನಲ್ಲಿ ರಾಜವಂಶ ಅಲ್ಲ ಕಣಮ್ಮ. ವಂಶ ಬೆಳಿಬೇಕು ಅನ್ನೋಕ್ಕೆ. ಇಲ್ಲಿ ನನ್ನ ಮಹಾರಾಜನ ವಂಶ ಬೆಳೆಯೋಕ್ಕೆ ಇಲ್ಲೇ ಹೋದ್ರೂ ಪರವಾಗಿಲ್ಲ ಬಿಡು, ವಂಶ ಇಲ್ಲ ಅಂದ್ರೂ. ಅಯ್ಯೋ ಸುಮ್ ತಲೆ ಕೆಡಿಸ್ಬೇಡ, ಬುದ್ಧಿ ಓದ್ಲ ಹೊಲ್ತಕ್ಕೆ ಇಲ್ವಾ? ಹ್ಞೂ ಕಣಪ್ಪ, 4 ಕೋಟಿ ಬರೋದಾಗ 4 ಸಂಪಾದನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓದ್ತಕ. ನಿಮ್ಗೆ ಹೇಳಕ್ ಗೊತ್ತಿಲ್ಲ, ನನಗೆ ಬುದ್ಧಿ ಇಲ್ಲ. ಹೆಂಗೆ ಒಪ್ಸೋದು? ಯಾರು ನನ್ನ ಮಾತು ಕೇಳಕ್ಕಿಲ್ಲ ಬೊಡ್ಡಿಗಳು. ಈ ಪೊದ್ದಿನೂ ಕೇಳಕ್ಕಿಲ್ಲ, ನನ್ನ ಮಗನೂ ಕೇಳಕ್ಕಿಲ್ಲ, ಯಾರು ಕೇಳಕ್ಕಿಲ್ಲ. ನನ್ನ ಮೊಮ್ಮಗನ ಹೆಂಗನೋ ಒಪ್ಪಿಸ್ಬೇಕು. ಬರ್ಲಿರ ಅವನು ಅಲ್ಲಿ ಗಂಟ ಕುಂತ್ಕೊಂಡಿದ್ದೀನಿ. ನಾನು ವಂಶದ ಕುಡಿ ಹೆಂಗಿರ್ಬೇಕು ಅಂತ ನೀನು ಆಸೆ ಪಡ್ತೀನಿ. ಇವ್ರಿಗೆ ಯಾರಿಗೂ ನಾನು ಏನು ಹೇಳ್ತಿದ್ದೀನಿ ಅಂತಲೂ ಅರ್ಥ ಆಗಕ್ಕಿಲ್ಲ ಬಿಡು. ಈಗ ಎಷ್ಟು ಜನಕ್ಕಿಂತ ಅವಕಾಶ ಸಿಗ್ತದೆ ಹೇಳು? ಸಾವುಕಾರು ಮನೆ ಹುಡುಗಿ ಬಡವ್ರ ಮನೆಗೆ ಎಷ್ಟು ಜನದ ಮನೆಗೆ ಬರ್ತಾರೆ ಹೇಳು, ಅಲ್ವೇ? ಯಾಕಜ್ಜಿ ಬಾಗ್ಲ ಕುಂತ್ಕೊಂಡಿದ್ಯಾ? ಏನಾಯ್ತು? ಏನು ಅಂತ ಹೇಳಿ ಕಣಪ್ಪ, ಯಾಕೋ ಅದೆಲ್ಲ ನೋಯ್ತೈತೆ, ಸುಸ್ತಾಯ್ತೈತೆ, ಕಣ್ಣೆಲ್ಲ ಮುಂಜಾಯ್ತವೆ, ಎಲ್ಲ 4 8 ಕಾಣಿಸ್ತೈತೆ ಎಲ್ಲನೂ. ಅಯ್ಯೋ ದೇವ್ರೆ, ಊರೋಗು ಕಾಡ್ಬಾ ಅಂತ ಹೇಳ್ತೈತೆ ನನಗಂತೂ ಮೊಮ್ಮಗನೇ. ಅಯ್ಯೋ ದೇವ್ರೆ, ಹೆಂಗಪ್ಪ ಈ ಜೀವ ತಡ್ಕೊಂಡೈತೆ ಎಲ್ಲನೂ ನಾಕಾಣೆ. ಮೊಮ್ಮಗನೇ, ನನಗೆ ನನಗೆ ತಂದ್ಬಿಟ್ಟು ಗಂಗಾ ನೀರನ್ನ ಬಾಯಿಗೆ ಬಿಟ್ಬಿಡು ಕಣ ಮಗ. ನನಗೆ ಆಯ್ತಿಲ್ಲ, ನಾನು ಹೊಂಟೋಯ್ತೀನಿ ಅಂತ ಅನ್ನಿಸ್ತೈತೆ. ಅಯ್ಯ ಅಜಯ್, ನಿನ್ಗೇನು ಬಂದೈತೆ? ಗುಂಡ್ಕಲಿದ್ದಂಗೆ ಇದೆಯಲ್ಲ ಆರಾಮಾಗೆ. ನಿನ್ಗೇನೋ ದೊಡ್ಡ ರೋಗ ಬಂದ್ಬಿಟ್ಟೈತೆ ನಿಂಗೆ? ಹೊಸಿ ಸುಮ್ಕಿರು. ಏನೋ ಆಗೋಗ್ಬಿಟ್ಟೈತೆ ನಂಗೆ ಹೇಳ್ತೈತಿ ಅಜ್ಜಿ. ಈಗ ಏನಾಗೈತೆ ಅಂಥದ್ದು ಆಗ್ಬಾರ್ದಂಥದ್ದು ಚೆನ್ನಾಗಿ ಇದೆಯಲ್ಲ, ಕುಂತ್ಕೊಂಡಿದ್ಯಲ್ಲ. ಗಂಗಾಜಲ ಬಿಡ್ಬೇಕಂತ ಬಾಯಿಗೆ ಗಂಗಾಜಲ. ಸುಮ್ಕಿರಜ್ಜಿ ನೀನು, ಏನೇನೋ ಕಲ್ಪನೆ ಮಾಡ್ಕೊಬೇಡ ನೀನು. ನಡಿ ನಡಿ ಆಸ್ಪತ್ರೆಗೆ ಕರ್ಕೊಂಡೋಯ್ತೀನಿ. ಹೋಗಿ ಡಾಕ್ಟರ್ ಹತ್ರ ಇಂಜೆಕ್ಷನ್ ಹಾಕಿಸ್ಕೊಂಡು ಒಂದು ಬಾಟ್ಲ್ ಹಾಕ್ಸ್ಕೊಬಿಟ್ಟು ಬಂದರೆ ಸೋರೋಗಿ ಎತ್ತಿ ಕನ್ವಾ ಕುಂತ್ಕತಿ ಎದ್ದಳು. ಆಮೇಲೆ ನಮ್ಮ ಅಮ್ಮ ಮಾಡಿದಂದು 2 ಮುದ್ದೆ ಹೊಡೆದು ಬಿಡು. ಇಲ್ಲ ಕಣ, ಇಲ್ಲ. ನನಗೆ ಯಾಕೆ ಈಗಿತ ಬದುಕ್ತೀನಿ ಅಂತ ಹೇಳ್ಬಿಟ್ಟು ನನಗಂತೂ ಅನ್ನಿಸ್ತಾನೆ ಇಲ್ಲ ಕಣ. ಈಗಿತ ಬದುಕ ಮಾತೇ ಇಲ್ಲ, ನಾನು ಹೊಂಟೋಯ್ತೀನಿ ಅಂತ ಅನ್ನಿಸ್ತೈತೆ ನನಗೆ. ನಾನು ಬದುಕಕ್ಕಿಲ್ಲ ಅಂತ ಅನ್ನಿಸ್ತದೆ ನನಗೆ, ಯಾಕೋ ಮಗ. ಆದರೆ ಒಂದೇ ಒಂದು ಆಸೆ ಇತ್ತು ಕಣ ಮಗ ನನಗಂತೂ. ಹೇಳಜ್ಜಿ, ಏನಿತ್ತು ಅಂತ ಹೇಳ್ಬಿಟ್ಟು ಏನಾರು ತಿನ್ಬೇಕು ಅಂತ ಆಸೆ ಇತ್ತಾ?
ಇವನು ತಿನ್ಬೇಕು ಅಂತ ಆಸೆ ಪಾಸೆ ಏನೂ ಇಲ್ಲ ಕಣ ಮಗ. ನಂಗೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಹೇಳ್ಬಿಟ್ಟು ಎಂಥ ಆಸೆನೂ ಇಲ್ಲ ನನಗೆ. ನನ್ನ ವಂಶದ ಕುಡಿ ಬೆಳೀತದೋ ಬೆಳೆಯಕ್ಕಿಲ್ವೋ ಅಂತ ಹೇಳ್ಬಿಟ್ಟು ತಲೆನೋವು. ನೀನು ಬೇರೆ ಮದುವೆ ಮಾಡ್ಕೊಂಡಿದ್ದನ್ನ ಕಿತ್ತೋದೊಳಗೆ ಡೈವರ್ಸ್ ಕೊಟ್ಬಿಟ್ಟಲ್ಲ. ಈಗ ನೀನು ಇನ್ನೊಂದು ಮದುವೆ ಮಾಡ್ಕೊತೀಯೋ ಮಾಡ್ಕೊಳಕ್ಕಿಲ್ವೋ ಏನು ಮಾಡ್ತೀಗೋ ಅಂತ ನೀನೇ ತಲೆನೋವಾಗೋಗ್ಬಿಟ್ಟೈತೆ ನನಗೆ. ನೋಡ್ಲಮ್ಮ ಮಗನೇ, ನಮ್ಮ ವಂಶದ ಕುಡಿ ಬೆಳಿಬೇಕು ಅಂತ ಹೇಳಿದ್ರೆ ನೀನಂತೂ ಮದುವೆ ಮಾಡ್ಕೊಂಡ್ಲೇಬೇಕು. ನನಗೆ ಯಾಕೋ ಇವತ್ತು ನಾಳೆಗೆ ಹೊಂಟೋಯ್ತೀನಿ ಅನ್ನಿಸ್ತದೆ. ಹೆಂಗೋ ನಿಮ್ಮ ಅಕ್ಕ ಅವಳಲ್ಲ, ಅಕ್ಕನ ಆದ್ಮೇಲೆ ನೀನು ದಯವಿಟ್ಟು ನನ್ನ ಮಾತು ಕೇಳ್ಬಿಟ್ಟು ಮದುವೆ ಮಾಡ್ಕೊಂಡ. ನನ್ನ ಕಣ್ಣು ಮುಂದೆ ನನ್ನ ಕಣ್ಣು ಮುಚ್ಕೊಳ್ಳೋ ಅಷ್ಟೊತ್ತಿಗೆ ಮದುವೆ ಮಾಡ್ಕೊಂಡ ನೀನು. ಆ ಮದುವೆ ನೋಡ್ಬಿಟ್ಟು ಹರ ಶಿವ ಅಂತ ಹೇಳ್ಬಿಟ್ಟು ನಿಮ್ಮದೇ ಕಣ್ಣು ಮುಚ್ಕೊಬಿಡ್ತೀನಿ ಕಣ ಮೊಮ್ಮಗನೇ. ಇದೊಂದೇ ಒಂದು ನನಗೋಸ್ಕರ ಮಾಡ್ಕೊಡ್ಲಾ? ಅಲ್ಲ ಕಣಜಿ, ನೀನು ಸಾಯ್ತಿ ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂಡ್ಲೆ. ಆ ಒಳ್ಳೆ ಸಂದ ಕೇಳ್ತೀಯ ನೀನಂತೂ. ನೀನು ಸತ್ತೈತಿ ಅಂತ ನಾನು ಹೋಗ್ಬಿಟ್ಟು ಹಳ್ಳಕ್ಕೆ ಬಿಡು ಅಂತ ಹೇಳ್ಕೊಡ್ತಾ ಇದೀಯ. ಹೋದ್ರೆ ಹೋಗಜಿ, ಯಾರು ಬೇಡ ಅಂತ ಹೇಳ್ತಾರೆ. ನೀನು ಹೋದ್ರೆ ಏನಂತ ಎಲ್ಲರೂ ನೋಡಿದೀಗಲ್ಲ. ಯಾಕೆ ಏನಿಲ್ಲ, ಯಾರು ನಿನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡು ಕುಂತ್ಕೊಳ್ಳೋರಿಲ್ಲ. ನೀನು ಹೋಯ್ತಿ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಮದುವೆ ಮಾಡ್ಕೊಂಡ್ಲೆ. ಅಯ್ಯೋ 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 ಕಿತ್ತೋದು ನನ್ನ ಮಗನೇ. ಅಜ್ಜಿ ಕಳ್ಳ ನಾನು, ಅಜ್ಜಿ ಅಜ್ಜಿ ನೀವೆಲ್ಲ ಇರೋದಕ್ಕೆ ನಾನೇನಿಯ ಕಾರಣ. ನನ್ನ ಮೊಮ್ಮಕ್ಕಳು ಸಂದಾಕಿರ್ಬೇಕು ಅಂತ ಎಷ್ಟೆಲ್ಲ ಮಾಡ್ತೀನಿ. ಮುದುಕಿ ಹೋಗು ಅಂತ ಹೇಳ್ತಿಲ್ಲ. ನನ್ನ ಕೊನೆ ಆಸೆ ನೆರವೇರಿಸ್ಬೇಕಾಗಿರೋದು ನಿಮ್ಮ ಧರ್ಮ ಕಣಲೇ, ನಿಮ್ಮ ಧರ್ಮ. ಏ ಯೋಗಿ, ಯಾವ ಸೀಮೆಗಿರೋ ದೊರ್ಮನಂತೆ ದೊರ್ಮ. ಅಜಯ್, ನೀನು ನನ್ನನ್ನೆಲ್ಲ ಮದ್ವೆಗೆ ಒಪ್ಪಿಸ್ಬೋದು ಅಂತ ಕಾಣಿಸ್ ಮನ್ಸಾಗ ಅನ್ಕೊಳಕ್ಕೆ ಹೋಗ್ಬೇಡ. ನೀನು ಇಲ್ಲೇ ನೀನು ಹೇಳಕತ್ತೀನಿ ಅಂತ ಹೇಳ್ಬಿಟ್ಟು ಆಗ ಕಟ್ಕೊಂಡ್ರು ನಾನೆಲ್ಲ ಒಪ್ಕೊಳಕ್ಕಿಲ್ಲ ನೋಡು. ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕಿಲ್ಲ. ನೀನು ಆಯಾಸ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ. ಏನೋ ನಮ್ಮ ಅಕ್ಕನ ಎದುರಿಸ್ದಲ್ಲ, ಸತೈತೀನಿ 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 ಅಂತ ಮದುವೆ ಮಾಡಿಸ್ಬಿಟ್ಟಲ್ಲ. ಹಂಗೆ ನನ್ನ ಮದುವೆ ಮಾಡಿಸ್ಬೋದು ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ನಾನಂತೂ ಬೊಗ್ಗ ಮಗನೇ ಅಲ್ಲ ಬಿಡು. ನಾನಂತೂ ನಿನಗೆ ಈಸ ಕುಡಿತೀನಿ ಅಂದ್ರೆ ನಾನು ಕೇಳಕ್ಕಿಲ್ಲ, ನೀನು ಹೇಳಕತ್ತೀನಿ ಅಂದ್ರೆ ನಾನು ಕೇಳಕ್ಕಿಲ್ಲ. ಆಕಳಜಿ ಅಂತ ಹೇಳ್ತೀನಿ. ನೀನು ಗಂಗಾಜಲ ಬೇಕಾದ್ರೆ ತಗೊಬಿಟ್ಟು ಬಂದು ಒಳಗಡೆಯಿಂದ ಬಾಯಿ ಬಿಟ್ಬಿಡ್ತೀನಿ. ತಾಳಿ ಮಾತ್ರ ಕಟ್ಟಕ್ಕಿಲ್ಲ ನೋಡು. ಯೋಲ ಕಿತ್ತೋದು ನನ್ನ ಮಗನೇ. ಅಜ್ಜಿ ಅಜ್ಜಿ ಪಿರಾಣ ನಿಂಗೆ ಯಾಕೋ ಕೇಳ್ವಲ್ಲ ಕಿಸಿತಿದೆಯಲ್ಲ ನೀನು. ನಾನು ಸಾಯ್ತೀನಿ ಅಂದ್ರೂ ನೀನು ಬರ್ಬಾರ್ದು ಬರ ನಿಂಗೆ. ನೋಡ್ಲಾ, ನಾನಂತೂ ಮೊಮ್ಮಗು ನೋಡ್ಬಿಟ್ಟೆ ನೀವು ಹೋಗೋದು. ನನ್ನ ಎಣ ಬೀಳೋದ್ರೊಳಗಡೆ ನೀನು ತಾಳಿ ಕಟ್ಟಿದ್ಯಾ ನೋಡ್ತಾ ಇರೋ. ನೀನು ಕೊಡ್ತೀಯ ತಾಳಿಯ. ಹ್ಞೂ, ಹೆಂಗೆ ಹೇಳ್ತಾನೆ ನಿನಗೂ ನಿಮ್ಮ ಅಮ್ಮಗೆ ಏನಾದ್ರು ತಲೆಗೆಲ್ಲ ಕೆಡ್ಬಿಟ್ಟೈತಾ? ನನ್ನ ವಂಶ ಬೆಳೆಯೋದು ಇರೋನು ಒಬ್ನೇನಿಯ ನೀನು ಎರಡು ಮನೆಯಿಂದ. ಹ್ಞೂ, ಅವ್ರಿಗಂತೂ ಹೆಂಗೋನು ಬಿಡು. ನೀನು ಒಬ್ನೇನಿಯ ಇವಾಗ ಇರೋದು ನೋಡು. ನೀನು ಇವಾಗ ಮದುವೆ ಮಾಡ್ಕೊಳ್ಳೇಬೇಕು ಅಜ್ಜಿಗೋಸ್ಕರ. ಅಂತ ಟೈಮ್ ಬಂದರೆ ನಿನಗೆ ಬೇಕಾದ್ರೆ ನೀನು ನಾಳೆ ಡೌನ್ ಕರ್ಕೊಬಿಟ್ಟು ಬಂದ್ಬಿಟ್ಟು ಮದುವೆ ಮಾಡಿಸ್ತೀನಿ ಕಣಜಿ. ಯಾರನ್ನ ಇದ್ರೆ ಹೇಳು, ಬೇಕಾದ್ರೆ ಇನ್ನೊಂದು ವಂಶ ಬೆಳೆಸ್ಕೊಳ್ಳಿ ನನಗೇನು ಬೇಜಾರಿಲ್ಲ. ಅದು ಬಿಟ್ಬಿಟ್ಟು ನೀನು ಏನಾರ ನನ್ನ ತಲೆ ತಿಂದ್ಬಿಟ್ಟು ತಾಳಿ ಕಟ್ಟಿಸ್ಕೊತೀನಿ ಅಂತಿಲ್ಲ, ಕಟ್ಟಿಸ್ತೀನಿ ಅಂತ ಅನ್ಕೊಬಿಟ್ರೆ ಅದೆಲ್ಲ ನಿಂದ ಅರ್ಥನ ಕಣಜಿ. ನಾನು ಯಾವುದೇ ಕಾರಣಕ್ಕೂ ಅದ್ರಾಗೂ ಆ ಹುಡ್ಗಿನ ಮಾತ್ರ ಮದುವೆ ಮಾಡ್ಕೊಳಕ್ಕಿಲ್ಲ ಕಣಜಿ. ನಾನೇನು ಜೀವನದಾಗ ಏನು ಮದುವೆನೇ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ತಿಲ್ಲ. ಹಾಂ, ಆ ಹುಡ್ಗಿನ ಮಾತ್ರ ಮಾಡ್ಕೊಳಕ್ಕಿಲ್ಲ. ಯಾಕಜ್ಜಿ ಬೇಕು ನಮಗೆ? ಬಡವನಿನ ಮಾಡೋದಂಗಿರುವಂತ ಇರ್ಬೇಕು ತಾನೇ. ಈಗ ಸುಮ್ಕಿ ಎದ್ದೋಯ್ತೀಯಾ? ಇಲ್ಲ ಗಂಗಾಜಲ ತಗೊಬಿಟ್ಟು ಬಂದು ಬಾಯಿ ಬಿಡ್ಲ ಹೇಳು. ಬಿಡ್ಲಾ ಬಿಟ್ಬಿಡತ್ತಾಗ ಬಾಯಿ ಬಿಟ್ಬಿಡೋದಾಗೆ ಒಯ್ತಿನತ್ತಾಗ ಬಿಟ್ಬಿಡೋದಾಗೆ. ಏನಾರೇ ಮಾಡೋಕ್ಕಿಲ್ಲ ಏನಕ್ಕೆ ನಾನು ಬಿಟ್ಬಿಡತ್ತಾಗೆ. ನೀನು ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲರೂ ಕಿಸ್ಕೊಂಡು ಆರಾಮಾಗಿರೋರಂತೆ ಬಿಟ್ಬಿಡತ್ತಾಗೆ. ಗಂಗಾಜಲ್ವ ಬಿಡ್ತಾನೆ ಬಿಟ್ಬಿಡ್ಲಾತಾಗೆ. ಏನೋ ಒಳ್ಳೇದಕ್ಕೆ ಅಂತ ಹೇಳಿದ್ರೆ ಕೇಳೋಕ್ಕಿಲ್ವಲ್ಲ ದರಿದ್ರು ನನ್ನ ಮಕ್ಕಳು ನೀವು. ನೀನು ನಿಮ್ಮ ಅಮ್ಮ ಇಬ್ಬರು ಒಂದೇನೆಯಾ ಹಿಂಗೆ ಕೂಲಿ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ಎಷ್ಟು ಹೇಳೋಕ್ಕಾಯ್ತದೆ? ನಾವು ಕೂಲಿ ಮಾಡ್ಕೊಂಡೆ ಸಂತೋಷವಾಗಿರ್ತೀವಿ ಬಿಡಜ್ಜಿ. ಪ್ಯಾರೆಟ್ ಸವಸ ಮಾಡೋಕ್ಕಿನ್ನ ಕೂಲಿನಲ್ಲಿ ಮಾಡ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಆರಾಮಾಗಿರ್ತೀವಿ. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನ್ನ ಮದುವೆ ಬಗ್ಗೆ ಮೊಮ್ಮಗು ನೋಡ್ಬೇಕಂತ ಮೊಮ್ಮಗು. ಆಮೇಲೆ ಮೊಮ್ಮಗು ಮದುವೆ ನೋಡಬೇಕು ಅಂತ 15 ವರ್ಷಕ್ಕೆ ಕುಂತ್ಕೊಂಡ್ರೆ ಅಲ್ಲೇನೇ ನನ್ನ ಮಕ್ಳಿಗೂ ತಾಳಿ ಕಟ್ಸ್ಬೇಕಾಯ್ತದೆ. ಹೋಗಿ ಒಳ್ಳೆ ಅಜ್ಜಿ ಸವಸ ಆಯ್ತಲ್ಲ ನಮಗೆ. ಮನೆಯಾಳ ನನ್ನ ಮಕ್ಕಳು ಒಪ್ಕೊಳ್ಳೋದೇ ಇಲ್ಲ.